ಶತಾಯುಷಿಗಳು, ಮಹಾನ್ ತಪಸ್ವಿಗಳು ಈ 64ನೇ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಜಗದ್ಗುರು ಶ್ರೀ ವೀರಭದ್ರ ಮಹಾಸ್ವಾಮೀಜಿಯವರ ಶ್ರೀ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಮರ್ಪಣೆ ಮಾಡಿ, ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಈ ಹಲಕುಂದಿ ಗ್ರಾಮದ ಬ್ರಹ್ಮವಿದ್ಯಾಶ್ರಮದಲ್ಲಿ ಪುಣ್ಯಾರಾಧನೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ, ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿ, ಒಂದಾಗಿ ಬಾಳಿರಿ ವಿಶ್ವಶಾಂತಿಯನ್ನು ಪಡೆಯಿರಿ ಎಂಬ ದಿವ್ಯ ಸಂದೇಶವನ್ನು ಸಾರಿದ ದೇಶಿಕೋತ್ತಮರಾದ ಜಗದ್ಗುರು ಶ್ರೀಗಳವರ ಶ್ರೀಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಪತ್ತುಕೊಂಡು, ಪರಮಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ವೇದಾಂತ ವಿದ್ವನ್ಮಣಿಗಳಾದ ಡಾಕ್ಟರ್ ವಿದ್ಯಾನಂದ ಭಾರತೀ ಶ್ರೀಗಳವರ ಶ್ರೀ ಚರಣಾರವಿಂದಗಳಿಗೆ ನಮಿಸಿ, ಪೂಜ್ಯರಾದ ಸಚ್ಚಿದಾನಂದ ಶ್ರೀಗಳವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಅವರೂ ಇವರೆನ್ನದೇ ನಾಡಿನಲ್ಲಿ ಆಗಿ ಹೋಗಿರುವ ಎಲ್ಲ ನಿಜವನ್ನರಿತವರಂಗ್ರಿಗಳಿಗೆ ನತಮಸ್ತಕನಾಗಿ, ಈ ಪುಣ್ಯಕ್ಷೇತ್ರದ ಅಧಿಷ್ಠಾತೃ ದೇವತೆಯಾಗಿರುವ ಜಗನ್ಮಾತಾ ಜಗದಾಂಬೆ ಶಾಂಭವಿಯ ಶ್ರೀ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಮರ್ಪಣೆ ಮಾಡಿ, ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಎಲ್ಲ ಶರಣು ತಂದೆ ತಾಯಿಗಳಿಗೆ, ಕಲಾ ಬಳಗಕ್ಕೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಪ್ರಸ್ತುತ 2ನೇ ದಿವಸದ ಈ ಸಾಯಂಕಾಲದ ಸಭೆಯಲ್ಲಿ ನಾವು ನೀವೆಲ್ಲರೂ ಪ್ರವೇಶಿಸೋಣ. ಚಿಂತನೆಗಾಗಿ, ಚರ್ಚೆಗಾಗಿ ಇಟ್ಟುಕೊಂಡಿರತಕ್ಕಂಥ ವಿಷಯ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ರಚಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿ ನಾಮಕ ಗ್ರಂಥದಲ್ಲಿ ಬರತಕ್ಕಂಥ ಒಂದು ಪದ್ಯ. ಯಾವುದು ಅಂತಂದರೆ, ಭಕ್ತಿಯ ವಿಚಾರವನ್ನು ಇವತ್ತು ನಿಜಗುಣ ಶಿವಯೋಗಿಗಳು ನಮಗೆಲ್ಲ ಬಹಳ ಸುಂದರವಾಗಿ ಉಪದೇಶವನ್ನು ಮಾಡುತ್ತಾರೆ. ಭಕ್ತಿ ಒಳಗೆ ಎಂಥ ಸಾಮರ್ಥ್ಯದ, ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಯುಕ್ತಿ, ಭಕ್ತಿ ವಿರಕ್ತಿಯ ನಳಿದವಗೆ ಈ ಜಗದೊಳಗೆ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಯಾರು ಭಕ್ತಿ ವಿಹೀನರಾಗುತ್ತಾರೆಯೋ ಅವರಿಗೆ ಜಗದೊಳಗೇನಿಲ್ಲ ಅಂತಂದರೆ ಮುಕ್ತಿ ಇಲ್ಲ. ಭಗವಂತನ ಸಾಕ್ಷಾತ್ಕಾರ ಅವರಿಗಿಲ್ಲ, ಆತ್ಮದರ್ಶನ ಅವರಿಗಿಲ್ಲ. ಭಾಳ ಸುಂದರವಾಗಿ ಮಹಾತ್ಮರು ಬರ್ಕೊಂಬಂದರು ನಿಜಗೊಂಡ್ರು. ಭಕ್ತಿ ಒಳಗೆ ಎಂಥ ಶಕ್ತಿ ಅದ ಅಂತಂದರೆ, ಕಾಲ, ಕರ್ಮ, ಮಾಯ ಎಂಬಿವನು ಗೆಲ್ಲಲಹುದು, ವಿಶಾಲಮತಿಗಳು ಶಿವಭಕ್ತಿಯುಕ್ತರಾಗಿರೇ. ವಿಶಾಲಮತಿಗಳು ಅಂದರೆ ವಿಸ್ತಾರವಾಗಲ್ಪಟ್ಟಂಥ ಬುದ್ಧಿ ಉಳ್ಳವರು ಶಿವನ ಭಕ್ತಿಯಲ್ಲಿ ತಮ್ಮ ಮನಸ್ಸನ್ನು ತೊಡಗಿಸಿದರೆ, ಕಾಲ ಅಂದರೆ ಯಮನನ್ನು ಗೆದ್ಯಾಕೆ ಬರ್ತದೆ. ಇಂದಿಲ್ಲ ನಾಳೆ ನಮಗೆಲ್ಲ ಯಮ ಬರಾವನ, ನಮ್ಮನ್ನೆಲ್ಲ ಒಯ್ಯಾವನ. ಯಮನ ಕೈಗೆ ನಾವು ಸಿಗಬಾರ್ದಾಗಿತ್ತು ಅಂತಂದರೆ, ಆ ಯಮನನ್ನು ಗೆದ್ದಿರ್ತಕ್ಕಂಥ ಪರಮಾತ್ಮ ಏನದಾನು ಅವನ ಭಕ್ತಿಯನ್ನು ನೀ ಮಾಡು. ಪರಮಾತ್ಮನ ಭಕ್ತಿಯನ್ನು ಮಾಡಿದಿ ಅಂತಂದ್ರೆ ನಿನ್ನ ಸನೇಕ್ಕೆ ಯಾರು ಬರೋದಿಲ್ಲ ಅಂದರೆ ಯಮ ಬರಂಗಿಲ್ಲ. ಯಾರು ಬರ್ತಾರೋ ಅಂತಂದ್ರೆ ಶಿವಭಕ್ತರು ಬಂದು ನಿನ್ನ ಕೈಲಾಸಕ್ಕೆ ಒಯ್ತಾರೆ. ಅದಕ್ಕೆ ಪರಮಾತ್ಮನ ಭಕ್ತಿಯನ್ನು ಮಾಡುವಂತಿಲ್ಲ ನಿಜಗೊಂಡ್ರು. ಕಾಲ ಕರ್ಮ ಮಾಯ ಎಂಬಿವನು ಗೆಲ್ಲಲಹುದು, ವಿಶಾಲಮತಿಗಳು ಶಿವಭಕ್ತಿಯುಕ್ತರಾಗಿರೇ. ಮನುಷ್ಯ ಸಣ್ಣ ಬುದ್ಧಿ ಉಳ್ಳವಾಗಬಾರ್ದು.
ಪರಿಚಿನ್ನ ಬುದ್ಧಿ ಉಳ್ಳವ ಆಗಬಾರ್ದು. ಎಂಥ ಬುದ್ಧಿ ಆಗಬೇಕು ಅಂತಂದರೆ ವಿಶಾಲ ಹಾಕೋತ ಹೋಗಬೇಕು ಬುದ್ಧಿ. ಭೂಮಿಗಿಂತ ನೀರು ದೊಡ್ಡದು, ನೀರಿನಕ್ಕಿಂತ ಅಗ್ನಿ ದೊಡ್ಡದು, ಅಗ್ನಿಕ್ಕಿಂತ ಗಾಳಿ ದೊಡ್ಡದು, ಗಾಳಿಗಿಂತ ಆಕಾಶ ದೊಡ್ಡದು, ಆಕಾಶದಕ್ಕಿಂತ ಪರಬ್ರಹ್ಮ ವಸ್ತು ಅವ ದೊಡ್ಡವದಾನ. ಅಂಥ ಪರಬ್ರಹ್ಮ ಹೆಂಗೆ ವಿಸ್ತಾರವಾಗಿ ವಿಶಾಲವಾಗಿ ವ್ಯಾಪಕವಾಗಿ ಅದಾನೋ ಹಂಗೆ ನಿನ್ನ ಬುದ್ಧಿ ಏನಾಗಬೇಕು ಅಂತಂದರೆ ವಿಶಾಲ ಹಾಕೋತ ಹೋಗ್ಬೇಕು. ಬರೇ ಪರಿಚಿನ ಬುದ್ಧಿಯಾಗಿ ಬರೇ ಒಂದು ನಮ್ಮ ಸಂಸಾರದ ವಸ್ತುಗಳನ್ನಷ್ಟ ಹಿಡ್ಕೊಂಡು ಕೂಪಮಂಡುಕ ನ್ಯಾಯದಂತೆ ಏನಾಗಬಾರ್ದು ಅಂತಂದ್ರೆ ಬಾವಿಯೊಳಗಿನ ಕಪ್ಪಿಗತೆ ಮನುಷ್ಯ ಏನಾಗಬಾರ್ದು ಅಂತಂದರೆ ಇದೇ ಒಂದೊಂದು ಕಣ್ಣು ಕಾಣ್ತಕ್ಕಂಥ ಸಂಸಾರ ಸತ್ಯ ಅಂತ ಇದರಾಗ ಕೊಂಡಿರಬಾರ್ದು. ಒಂದಿಷ್ಟು ಬುದ್ಧಿಯನ್ನು ಏನು ಮಾಡಬೇಕು ಅಂದರೆ ವಿಶಾಲ ಮಾಡ್ಕೊತ ಹೋಗಬೇಕು ಅಂತ ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿರೆ. ಶಿವ ಅಂದರೆ ಪರಮಾತ್ಮ, ಮಂಗಳ ಸ್ವರೂಪ, ಸರ್ವಜ್ಞ ಸರ್ವ ನಿಯಾಮಕ, ಬೇಡಿದವರಿಗೆ ಬೇಡಿದ್ದನ್ನು ಕೊಡತಕ್ಕಂಥವನು, ಆಪತ್ತು ಕಾಲದಲ್ಲಿ ಬಂದು ನಮ್ಮನ್ನು ರಕ್ಷಣಾ ಮಾಡತಕ್ಕಂಥವ ಪರಮಾತ್ಮ. ಅಂಥ ಪರಮಾತ್ಮನ ಭಕ್ತಿಯನ್ನು ಮಾಡು. ಭಕ್ತಿ ಅಂದರೆ ಎದಕ್ಕನ್ನಬೇಕ್ರಿ ಅಂತಂದರೆ ಭಾಳ ಸುಂದರವಾಗಿ ಬರ್ಕೊಂಬಂದರು. ಭಕ್ತಿ ಅಂದರೆ ಮತ್ತೇನಲ್ಲ, ತನು ಧನ ವನಿತಾದಿಯೋಳು ಆವ ಅಭಿರತಿ ಜನಿಸುವುದೋ ಅಂತೆ ನಿನ್ನ ನಿಜಾಂಗ್ರಿ ವನಜದೊಳಗೆ ಈ ಮತಿಗೆ ಅನುರಾಗವ ನಿತ್ಯನಗ ಅಭಯಂ ಗೊಡು ಪುರಮಥನ. ತನು, ನಾವು ನೀವೆಲ್ಲ ನಮ್ಮ ಶರೀರದ ಮ್ಯಾಗ ಎಷ್ಟು ಪ್ರೇಮ ಅದೀವಲ್ಲ, ಇದೇ ಊರಾಗಿರಲಿ ಇನ್ನೊಂದು ಊರಾಗಾರ ಇರಲಿ, ಮಳೆಗಾಲದಾಗಾರ ಇರಲಿ ಚಳಿಗಾಲದಾಗ ಇರಲಿ ಬೇಸಿಗೆ ಕಾಲದಾಗಾರ ಇರಲಿ, ಎಲ್ಲಿ ಹೋದರೂ ನಮ್ಮ ದೇಹದ ಮ್ಯಾಲ ನಾವು ಎಷ್ಟು ಪ್ರೇಮ ಅದೀವೋ ಅಷ್ಟ ಪ್ರೇಮ ಸದ್ಗುರುನಾಥನ ಪಾದದಲ್ಲಿ ಭಗವಂತನ ಚರಣದಲ್ಲಿಟ್ಟಿ ಅಂತಂದ್ರೆ ಇದಕ್ಕೆ ಏನಂತಾರೋ ಅಂದರೆ ಭಕ್ತಿ ಭಕ್ತಿ ಅಂತ ಕರೀತಾರೆ. ಮತ್ತೇನಲ್ಲ, ಅದೇನು ಹೊಸದಾಗಿ ತರೋದಲ್ಲ. ಪ್ರೀತಿ, ಭಕ್ತಿ ಅಂದರೆ ಪ್ರೀತಿ. ಈಗ ಏನು ಮಾಡಿದ್ದೀವಿ ನಾವು, ನಮ್ಮ ಪ್ರೀತಿ ಎಲ್ಲಿ ಹರಿದು ಹೊಂಟದಂದ್ರೆ ಈ ಅನಾತ್ಮ ವಸ್ತುಗಳಲ್ಲಿ ನಮ್ಮ ಪ್ರೀತಿ ಹರಿದು ಹೊಂಟದ. ಶರೀರದಲ್ಲಿ ಪ್ರೀತಿ ಅದ, ತನು, ಮತ್ತು ಅದರ ಮುಂದೆ ಇನ್ನೊಂದದ ಧನ. ನೋಡಿ, ನೀವು ದುಡ್ಡಿನ ಮೇಲೆ ಮನುಷ್ಯ ಎಷ್ಟು ಪ್ರೀತಿ ಇರ್ತಾನೆ ನೋಡಿ, ಅತ್ಯಂತ ಪ್ರೀತಿ ದುಡ್ಡಿನ ಮ್ಯಾಗ. ದುಡ್ಡು ಅಂದ್ರೆ ಅದು ಹೆಂಗಾರ ಯಾಕೆ ಬರುವತ್ತ, ಕೊಟ್ಟು ದುಡ್ಡು ಬಂದ್ರೆ ಸಾಕು ಅನ್ನುವಂಥ ಪ್ರೀತಿ ದುಡ್ಡಿನ ಮ್ಯಾಗ ಅದ. ಆ ದುಡ್ಡಿನ ಮ್ಯಾಗ ಎಷ್ಟು ಪ್ರೀತಿ ಇತ್ತು ಅಷ್ಟ ಪ್ರೀತಿಯನ್ನು ಪರಮಾತ್ಮನಲ್ಲಿ ಇಡು. ತನು ಧನ. ಇನ್ನದರ ಮುಂದೆ ಬರೆದ್ರು ವನಿತಾ. ಹೆಂಡತಿ ಮ್ಯಾಗ ಎಷ್ಟು ಪ್ರೀತಿ ಇದೀವೋ, ಗಂಡನ ಮ್ಯಾಗ ನಾವು ಎಷ್ಟು ಪ್ರೀತಿ ಇದೀವೋ, ನಮ್ಮ ಹೆಂಡ್ರ ಮ್ಯಾಗ ನಮ್ಮ ಗಂಡ್ರ ಮ್ಯಾಗ ಎಷ್ಟು ಪ್ರೀತಿ ನಮ್ಮದಾಯ್ತು ಅದ ಪ್ರೀತಿ ತೆಗೆದು ಏನು ಮಾಡುವ ಅಂದ್ರೆ ಗುರುವಿನಲ್ಲಿಡು. ಇಲ್ಲಿಟ್ಟರೆ ಅದು ಏನರ ಮೋಹ ಮಮಕಾರ ಏನು ಹಂಚ್ಕೋತದ. ಗುರುವಿನಲ್ಲಿ ಪರಮಾತ್ಮನಲ್ಲಿ ಇಟ್ಟಿ ಅಂದ್ರೆ ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಇಂಥ ಭಕ್ತಿಯನ್ನು, ಇಂಥ ಪ್ರೀತಿಯನ್ನು ನೀ ಪರಮಾತ್ಮನಲ್ಲಿ ಇಟ್ಟರೆ ಏನಾಗ್ತದೆ ಅಂತಂದರೆ ಮೂರು ಸುಂದರವಾದ ವಿಚಾರಗಳನ್ನ ಈ ಪದ್ಯದಲ್ಲಿ ಹೇಳ್ತಾರೆ. ನಮಗೆಲ್ಲರಿಗೂ ಒಂದು ಮೂರು ಅಪಾಯಗಳದಾವು. ಅವು ಮೂರು ಅಪಾಯ ಯಾವುವು ಅಂತಂದರೆ, ಮೊದಲನೇ ಅಪಾಯ ಯಮ. ಯಮ ಏನದಾನು ಅಂತಂದ್ರೆ ನಮ್ಮನ್ನು ಬಿಡುವುದಿಲ್ಲ. ಹೌದು, ಯಮ ಯಾವ ಕಾಲಕ್ಕೆ ಹೆಂಗೆ ಬಂದು ಒಯ್ತಾನೋ ಗೊತ್ತಾಗೋದಿಲ್ಲ. ಆ ಯಮನನ್ನು ಗೆದಿಬೇಕಾಗಿತ್ತು ಅಂತಂದರೆ ಶಿವಭಕ್ತಿಯನ್ನು ಮಾಡಿ. ಒಂದು ಪೌರಾಣಿಕ ಉದಾಹರಣೆಯನ್ನು ಬರೀತಾರೆ ನಿಜಗೊಂಡ್ರು. 16 ವರುಷದ ಆಯುಷ್ಯವದು ತೀರಿದ ವೇಳೆ ಅರಿದು ಮಾರ್ಕಂಡೆಯ ಮುನೀಶ್ವರನು ಮದನ ವೈರಿಯ ಮೊರೆಹೊಕ್ಕು ಮೇಲಂತಕನ ಉಗ್ರ ಕದನವನಿರದೆ ಜಯಿಸಿ ನಿತ್ಯನಾದನಾಗಿ ಕಾಲಕರ್ಮ ಮಾಯ ಎಂಬುವನು ಗೆಲ್ಲಬಹುದು. ಮುರ್ಕೊಂಡು ಅನ್ನತಕ್ಕಂಥ ಒಬ್ಬ ಋಷಿ ಭಾಳ ದಿವಸ ಮಕ್ಕಳಾಗಲಿಲ್ಲ. ತಪಸ್ಸು ಮಾಡಿದರು. ದಂಪತಿಗಳು ಈರವರು ತಪಸ್ಸು ಮಾಡಿ ಪರಮಾತ್ಮನ ಮೆಚ್ಚಿಸಿದರು. ಪರಮಾತ್ಮ ಅಂದ, ದುರ್ಗುಣ ದುರಾಚಾರಿಯಾಗಲ್ಪಟ್ಟಂಥ ಮಗ ಒಂದು 100 ವರ್ಷ ಆಯುಷ್ಯ ಅವ ಬೇಕು. ಅಗದಿ ಸತ್ವಗುಣ, ಅಗದಿ ಸರ್ವರೂ ಪ್ರೀತಿಯಾಗತಕ್ಕಂಥ ಮಗ ಅವ, ಭಾಳ ಸಾತ್ವಿಕ, ಭಾಳ ಸಜ್ಜನ. ಅವಾಗ 16 ವರ್ಷ. ಇನ್ನು 16 ವರ್ಷದ ಸಾತ್ವಿಕ ಮಗ ಬೇಕು,
100 ವರ್ಷದ ದುಷ್ಟ ಮಗ ಬೇಕು ಅಂತ ಕೇಳಿದಾಗ ಮೃಕುಂಡು ಅಂದ, ದುಷ್ಟ ಮಗನ ತೊಗೊಂಡು ನಾ ಏನು ಮಾಡಲಿ, ನನಗೆ 16 ವರ್ಷದ ಹೊತ್ತಾಕ ಲೇಸೆನಿಸಿಕೊಂಡು 3 ದಿನ ಬದುಕಿದರೆ ಸಾಲದೆ ಅಂತ ವಚನಾಧಿಕಾರ ಬರ್ಕೊಂಡು ಬಂದಂಗೆ ನನಗೆ ಒಳ್ಳೆಯ ಮಗನ ಕೊಡ್ರಿ, 16 ವರ್ಷದ ಮಗನ ಕೊಡ್ರಿ ಅಂತ ಪ್ರಾರ್ಥನಾ ಮಾಡಿದ. ತಥಾಸ್ತು. ಪರಮಾತ್ಮನ ಅನುಗ್ರಹ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ಬರಡು ಹಯನುವುದಯ್ಯ ಅಂದಂಗೆ ಮಗ ಹುಟ್ಟಿದ. ಬೆಳಕುಂತ ಬಂದ, 16 ವರ್ಷ ತುಂಬಿತು. ಇನ್ನೇನು 8 ದಿನ ಸಮಯ ಇತ್ತು. ತಂದೆ ತಾಯಿಗಳಿಗೆ ಅಷ್ಟೇ ಕೊಟ್ಟು ನೀವು 16 ವರ್ಷ ಆಯುಷ್ಯ ಐತೆ ಅಂತ ಮಗಗೆ ಹೇಳಿರಕ್ಕಿಲ್ಲ. ಇನ್ನು 8 ದಿನ ಉಳಿತು. ಇನ್ನು 8 ದಿವಸದೊಳಗೆ ನಮ್ಮ ಮಗ ನಮಗನ್ನು ಅಗಲಿ ಹೋಗುತ್ತಾನಲ್ಲ ಅಂತ ದಳ ದಳ ಕಣ್ಣ ನೀರು ಸಾಕೈತಿರು ತಾಯಿ ತಂದೆಗಳಿಬ್ಬರು. ಯಾಕಂತ ಮಾರ್ಕಂಡೇಯ, ಅವನ ಹೆಸರು ಮಾರ್ಕಂಡೇಯ, ಮಗನ ಹೆಸರು. ಯಾಕಳಾಕತ್ತಿದ್ರೆ ಏನು ಕಾರಣ ಅಂತ ಕೇಳಿದಾಗ, ಭಾಳ ಒತ್ತಾಯ ಮಾಡಿ ಕೇಳಿದಾಗ ಹೇಳು ಪ್ರಸಂಗ ಬಂತಪ್ಪ, ಪರಮಾತ್ಮನ ಆಶೀರ್ವಾದ ಆಗೈತಿಪ್ಪ, ಇನ್ನು 16 ವರ್ಷ ತುಂಬುದಕ್ಕೆ ಇನ್ನು ಬರೇ 8 ದಿನ ಉಳಿದಾಗ 8 ದಿವಸಕ್ಕೆ ನಿನ್ನ ಮರಣದಪ್ಪ. ಅದಕ್ಕೆ ಇಂಥ ಸುಂದರವಾದ ಮಗನನ್ನು ಕಳ್ಕೊಳ್ಳೋದು ಬಂತಲ್ಲ ಅಂತ ನಮಗೆ ದುಃಖ ಹೇಳಕ್ಕೆ ಹಚ್ಚಿದ್ದೇವೆ ಅಂದಾಗ ಅವಂದ, ನೀವೇನು ಕಾಳಜಿ ಮಾಡಬೇಡ್ರಿ, ಇನ್ನೂ ಕಾಳಜಿ ಮಾಡಬೇಡ್ರಿ. ಯಾರು ಆಯುಷ್ಯ ಕೊಟ್ಟಾರೋ, ನನಗೆ 16 ವರ್ಷ ಆಯುಷ್ಯ ಯಾರು ಕೊಟ್ಟಿದಾರೋ ಅವರು ಭಕ್ತಿಯನ್ನು ಮಾಡಿ ಏನು ಮಾಡ್ತನು ಅಂತಂದರೆ ಅವರಿಂದನೇ ಮತ್ತೇನು ಮಾಡ್ತನು ಅಂದ್ರೆ ಪುನಃ ಚಿರಂಜೀವಿ ಆಗ್ತೇನೆ ನಾನು. ನೀವೇನು ಕಾಳಜಿ ಮಾಡಬೇಡ್ರಿ ಅಂತ ತಿಳ್ಕೊಂಡು ಊರೊಳಗಿರ್ತಕ್ಕಂಥ ದೇವಸ್ಥಾನಕ್ಕೆ ಈಶ್ವರಲಿಂಗಕ್ಕೆ ಹೋಗಿ ಅದನ್ನು ತಬ್ಬಿಕೊಂಡು ಏನು ಮಾಡಿದ ಅಂತಂದರೆ ಸದಾವ ಕಾಲದಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಸತತವಾಗಿ ಏನು ಮಾಡಿದ ಅಂದರೆ ಧಾರಾಕಾರವಾಗಿ ಶ್ವಾಸಕ್ಕೊಮ್ಮೆ ನಾಮಸ್ಮರಣೆಯನ್ನು ಮಾಡಿದ. ಆಯುಷ್ಯ ತೀರ್ತು. ಅದು ಯಮನದೊಂದು ನೇಮದ. ಯಮ ನಿಮಗೆ ಪಾಚಿ ಆಗಬೇಕಾದ್ರೆ ಉಸುಲು ಒಳಗೆ ಹೋಗಿ ಅದು ಉಸುಲು ಹೊರಗೆ ಬರಬೇಕು. ಅಂದ್ರೆ ಆವತ್ತಿನ ಪೂರ್ತಿ ಶ್ವಾಸ ಪೂರ್ತಿ ಮುಗಿಬೇಕದು, ಆಯುಷ್ಯ ಮುಗಿಬೇಕು. ಕೊನೆಯ ಉಸಿರು ತೊಗೊಂಡು ಬಿಟ್ಟ ನಂತರ ಪಾಚಿ ಹಾಕಬೇಕು ಅಂತ ನೇಮದು. ಹಂಗೆ ಯಮ ಬಂದು ನೋಡ್ಕೊತ ನಿಂತ, ಕೊನೆ ಉಸಿರು ಹೋತು, ಪಾಚಿ ಉಗದ ಅಂದ್ರೆ ಹಗ್ಗ ಉಗದ. ಅದು ಲಿಂಗಕ್ಕೆ ಮಾರ್ಕಂಡಿಗೆ ಕೂಡೆ ಏನಾಯ್ತು ಅಂತಂದ್ರೆ ಪಾಶ ಬಿತ್ತು. ಆ ಲಿಂಗದಲ್ಲಿ ಪರಮಾತ್ಮ ಉದಯ ಆಗಿ ಏನು ಮಾಡಿದ, ತ್ರಿಶೂಲ ತಗೊಂಡು ಯಮನನ್ನು ಇರಿದು ಏನು ಮಾಡಿದ ಅಂತಂದರೆ ಮಾರ್ಕಂಡಿಗೆ ಏನು ಮಾಡಿದ ಅಂತಂದರೆ ತನ್ನೊಳಗಿನ ಆಯುಷ್ಯವನ್ನು ಒಂದು 100 ವರ್ಷ ಆಯುಷ್ಯವನ್ನು ಮಾರ್ಕಂಡಿಗೆ ಕೊಡ್ತಕ್ಕಂಥವನಾದ. ನಿಮ್ಮ ಆಯುಷ್ಯ ಕಡಿಮೆ ಇದ್ದರೂ ಕೂಡ ಶಿವನ ಭಕ್ತಿಯನ್ನು ಮಾಡಿ ಏನು ಮಾಡೋಕ್ಕೆ ಬರ್ತದೆ ಅಂತಂದರೆ ಆಯುಷ್ಯವನ್ನು ಪಡ್ಕೊಳ್ಳೋಕೆ ಬರ್ತದೆ, ಯಮನನ್ನು ಮೀರಾಕೆ ಬರ್ತದೆ ಅಂತ ಭಕ್ತಿಯೊಳಗೆ ಇಂಥ ಶಕ್ತಿ ಇದೆ. ಯಮನನ್ನು ಕೂಡ ಏನು ಮಾಡೋಕ್ಕೆ ಬರ್ತದೆ, ಹೆದರಿಸುವಂಥ ಶಕ್ತಿ ಭಕ್ತಿ ಒಳಗದ ಅಂತ 1ನೇ ನುಡಿ ಒಳಗೆ. 2ನೇ ನುಡಿ ಒಳಗೆ ಬರೀತಾರೆ, ನಿನ್ನ ಜೀವನದೊಳಗೆ ನೀ ಎಂಥ ಪಾಪಾರ ಮಾಡಿರು, ಎಂಥ ಪಾಪ ನೀ ಮಾಡಿದ್ದೆವು ಅಂದ್ರೆ ಆ ಪಾಪವನ್ನು ಕಳೆಯುವಂಥ ಶಕ್ತಿ ಎಲ್ಲಿದೆ ಅಂದ್ರೆ ಶಿವನ ಭಕ್ತಿ ಎಲ್ಲಿದೆ, ಶಿವನ ಭಕ್ತಿ ಎಲ್ಲದ, ಶಿವನ ನಾಮಸ್ಮರಣೆಯಲ್ಲದ. ಅದು ತೊಲಗಿಸದ ಅಘಮೊಂದಿಲ್ಲ, ಅದರಿಂದ ಎನಗೊಲಿದು ಸಲಹು ಸಾರಿದೆನ ಭವ. ಪರಮಾತ್ಮನ ನೆನವಿನೊಳಗೆ, ಪರಮಾತ್ಮನ ಚಿಂತನದೊಳಗೆ, ಗುರುದೇವನ ಚಿಂತನದೊಳಗೆ ತೊಲಗಿಸದ ಅದನ್ನು ಹೋಗಲಾಡಿಸದ ಪಾಪ ಇನ್ನೊಂದಿಲ್ಲ. ಪರಮಾತ್ಮನ ನಾಮಸ್ಮರಣೆಯೊಳಗೆ ಎಲ್ಲ ಪಾಪವನ್ನು ಕಳೆಯುವಂಥ ಶಕ್ತಿ ಅದ ಅಂತ ತಿಳ್ಕೊಂಡು 2ನೇ ನುಡಿಯಿಂದ ನುಡಿಯಬಾರದ ವಿದುಲನು ಕಡೆದು ಸಾವಿಡೆಯಳು ಆಹಾರವೆಂದು ತನಗೆ ಬೆಳೆದುಪ್ಪ ನರಕದು ದುಃಖವನ್ನು ಅದನ್ನು ಎರೆದು ಏನಾದ ಅಂದ್ರೆ ಸುಖಿಯಾದ ಅಂತ 2ನೇ ನುಡಿ ಒಳಗೆ ಒಬ್ಬ ವಿದುಳ ಅಂತಕ್ಕಂಥ ರಾಜ ಮಹಾರಾಜಕರ ಏನು ಮಾಡಿದ ಅಂದ್ರೆ ದುಷ್ಟ ಮಂತ್ರಿಗಳ ಸಂಘವನ್ನು ಮಾಡಿ ಏನು ಮಾಡಿದ ಅಂದ್ರೆ ರಾಜ್ಯವನ್ನು ಕಳ್ಕೊಂಡು ಅರಣ್ಯವನ್ನು ಸೇರಿ ಹಾದಿ ಹೊಡೆದು ಏನು ಮಾಡಿದ, ಗರುಡಾದಿಗಳನ್ನು ಮಾಡಿ ದುಷ್ಟ ಆಚಾರದಲ್ಲಿ ತೊಡಗಿ ಏನು ಮಾಡಿದ ಅಂದರೆ ಮಹಾಪಾಪವನ್ನು ಮಾಡಿದ. ಮಾಡಬಾರದ ಪಾಪಗಳನ್ನೇ ಮಾಡಿ, ಕೂಡಬಾರದ ಕಾಮಿನಿಗಳನ್ನು ಕೂಡಿ, ಆಡಬಾರದೇ ಇರತಕ್ಕಂಥ ಪರದೂಷಣೆಗಳನ್ನು ಆಡಿ ಕೋಡಿಯಾಗಲ್ಪಟ್ಟಂಥ ವಿದುಳ ಭಾಳ ಪಾಪ ಮಾಡಿದ. ಅಂತ್ಯಕಾಲ ಬಂತು, ಸಾಯು ಸಮಯದೊಳಗೆ ಏನಂದ ಅಂದ್ರೆ ತನ್ನ ಬಳಗ ಕರೆದು, ಕಳ್ಳರನ್ನ ಕರೆದು, ತುಡುಗರನ್ನ ಕರೆದು ಅಹರ ಪ್ರಹರ
ಅಂದ್ರೆ ಅವ್ರನ್ನೇನು ಮಾಡಿರಿ, ಹಿಡೀರಿ, ಅವ್ರು ತೆಗೆದಿದ್ದು ಹರಣ ಮಾಡ್ಕೋರಿ, ಕಸ್ಕೋರಿ, ಅವ್ರನ್ನ ಹೊಡೀರಿ ಅಂತ ತಿಳ್ಕೊಂಡು ಈ ಶಬ್ದಗಳದಾವ. ಅಹರ ಪ್ರಹರ ಅಂತೇಳಿ ಅದರಾಗ ಮೊದಲಿಂದ ಅಲೋಪಾಗಿ ಹರ ಅನ್ನುವಂಥ ಶಬ್ದ ಅವನ ಬಾಯಿಂದ ಬಂತು. ಅಂತ್ಯಕಾಲದೊಳಗೆ ಅಂತಿಮ ಮತಿ ಸಹಗತಿ ಅಂತ ಶಾಸ್ತ್ರಗಳು ಬರ್ಕೊಂಡು ಬಂದಿದ್ದಾವೆ. ತನು ವಿಯೋಗದಲ್ಲಿ ತಾನು ಏನನ್ನು ನೆನೆಯುವನೋ ತನಗಲ್ಲಿ ತಾನೇನು ತಾನಂತಹನಾಗಿ ತನಗಲ್ಲಿ ನಿಜದೆಚ್ಚರಿರಬೇಕು ಅಂತ ಪರಮಾಣು ಬೋಧೆಯಲ್ಲಿ ನಿಜಗುಣ ಬರ್ಕೊಂಬಂದಾಗ ನಾವು ನೀವು ಪ್ರಾಣ ಬಿಡುವಂಥ ಸಮಯದಲ್ಲಿ ಏನು ನೆನಕೊಂತ ಬಿಡ್ತೀವೋ ಅದಾಗಿ ಹುಡ್ತೀವನು. ಎಂ ವಾಪಿ ಸ್ಮರಣ ಭಾವಂ ತ್ಯಜಿತ್ಯಂತ್ಯ ಕಲೇವರಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತ ಭಗವದ್ಗೀತೆಯಲ್ಲಿ ಭಾಳ ಸುಂದರವಾಗಿ ಅಂತಿಮ ಸಮಯ ಪ್ರಾಣ ಹೋಗುವ ಸಮಯದಲ್ಲಿ ಏನು ಮಾಡಬೇಕು ಅಂದ್ರೆ ಸದಾ ಗುರು ಚಿಂತನ, ಪರಮಾತ್ಮನ ಚಿಂತನ, ನಾಮಸ್ಮರಣೆ ಇತ್ತು ಅಂತಂದರೆ ನಮಗೆ ಸದ್ಗತಿ ಆಗ್ತದೆ. ಎಲ್ಲ ಪಾಪವನ್ನು ಕಳ್ಕೊಂಡು ನಾವು ಮುಕ್ತ ಆಗ್ತೀವಿ. ವಿಧುಳ ಅಂತ್ಯಕಾಲದಲ್ಲಿ ಮಹಾಪಾಪ ಮಾಡಿದ್ರು ಕೂಡ ಕೊನೆಗೆ ಅಂತ್ಯಕಾಲದಲ್ಲಿ ಪರಮಾತ್ಮನ ನೆನದ. ಹರ ಅಂತಂದರೆ ಹರ ಅನ್ಕೊಂತ ನೀ ಇದ್ದಿ ಅಂತಂದ್ರೆ ಹರತಿ ಪಾಪಾನಿ ದುಷ್ಟ ಚಿತ್ತೈರಪಿ ಸ್ಮೃತಃ. ಹರನೆಂದಗಳಿಗೆ ನೀ ಸ್ವರ್ಗದೊಳಗೆ, ಹರಿಯಂದಗಳಿಗೆ ನೀ ವೈಕುಂಠದೊಳಗೆ, ಹರರೀರ್ವರನ್ನು ಮರೆತ ಬದುಕಿದ ಗಳಿಗೆ ನೀ ನರಕದೊಳಗೆ ಅಂತ ಬರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಎಂಥ ಪಾಪ ಮಾಡಿದರೂ ಈ ಭಕ್ತಿಯಿಂದ, ಗುರುಭಕ್ತಿಯಿಂದ, ಶಿವನ ಭಕ್ತಿಯಿಂದ ಪಾಪವನ್ನು ಕಳ್ಕೊಳ್ಳೋಕೆ ಬರ್ತದೆ ಅಂತ 2ನೇ ನುಡಿಯಲ್ಲಿ ಹೇಳಿ 3ನೇ ನುಡಿಯೊಳಗೆ ಮಾಯೆಯನ್ನು ಗೆದ್ಯಾಕೆ ಬರ್ತದೆ. ಮಾಯೆ ಅಂತಂದರೆ ನಮ್ಮ ಸ್ವರೂಪವನ್ನು ತಿಳಿಯಲಾರದಂತೆ ಮುಚ್ಚಿರತಕ್ಕಂಥ ಒಂದು ಅಜ್ಞಾನ ಅಂತೇನದ, ಒಂದು ಮಾಯೆ ಅಂತೇನದ, ಆ ಮಾಯೆಯನ್ನು ಗೆದ್ಯಾಕೂ ಬರ್ತದೆ ಅಂತ ತಿಳ್ಕೊಂಡು ಕೈಲಾಸದೊಳಗೆ ಒಮ್ಮೆ ಪರಮಾತ್ಮ ತನ್ನ ಅಮರ ಗಣಗಳೊಡನೆ ಆನಂದವಾಗಿ ಕುಂತಂಥ ಸಮಯದಲ್ಲಿ ಈ ಭೃಂಗಿ ಅನ್ನತಕ್ಕಂಥವ, ನಾಟ್ಯ ಮಾಡ್ತಕ್ಕಂಥವ, ನಂದಿ ಅನ್ನತಕ್ಕಂಥವ, ವಾದ್ಯ ಬಾರಿಸ್ತಕ್ಕಂಥವ ಎಲ್ಲರೂ ಇದ್ದರು. ಆ ಸಮಯದ ನಂದಿ ಬಂದು ಭೃಂಗಿ ಬಂದು ಏನು ಮಾಡಿದ ಅಂತಂದ್ರೆ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ. ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಎದ್ದು ನಿಂತ. ಪಾರ್ವತಿ ಕೇಳಿದ್ಲು, ಈ ನಮಸ್ಕಾರ ಯಾರಿಗೋ? ಭೃಂಗಿ ಅಂತ. ಈ ನಮಸ್ಕಾರ ಜಗದೊಡೆಯನಾಗಲ್ಪಟ್ಟಂಥ ಪರಮಾತ್ಮನಿಗೆ ನಮಸ್ಕಾರ ಮಾಡಿದನು ಅಂದು. ನನಗೆ ನಮಸ್ಕಾರ ಮಾಡೋದಿಲ್ಲ ನನ್ನದು. ಪಾರ್ವತಿ ನಿನಗೆ ನಮಸ್ಕಾರ ಮಾಡೋದಿಲ್ಲ ಅಂದು. ನನಗೆ ನಮಸ್ಕಾರ ಮಾಡಲಿಲ್ಲ ಅಂತಂದ್ರೆ ನಾನು ಅಂಶ ಏನೈತೆ ಅಂದೆಲ್ಲ ಕೊಟ್ಟು ಬಿಡು ಅಂದರು. ಪಾರ್ವತಿ ಅಂಶ ಏನೇನು ಅಂತಂದ್ರೆ ಈ ಚರ್ಮ, ರಕ್ತ, ಮಾಂಸ ಇವೆಲ್ಲ ಏನದಾವಂದ್ರೆ ಪಾರ್ವತಿ ಅಂಶ. ಎಲುವು ಬಿರುಸುವಾಗೇನೈತ್ಲ ಇದೆಲ್ಲ ಪರಮಾತ್ಮನ ಅಂಶ ದೇಹದೊಳಗೆ, ನಮ್ಮ ದೇಹದೊಳಗೆ. ನನ್ನ ಅಂಶ ಏನೈತೆ ಅಂದ್ರೆ ಕೊಟ್ಟು ಬಿಡು ಅಂದ್ಬಿಟ್ಟಿಗೆ ಭೃಂಗಿ ಮಾಯೆ ನೀನು ನಿನಗೆ ವಂದಿಸಿನೋ ನಾನೆನಲು ಭೃಂಗಿ ಬಿಸುಟೆ ಕಾಯ ಜಾರಿ ಶಂಭುಲಿಂಗದಿಂದ ಬೇರೊಂದು ಅಂಗಡಿಯನ್ನು ಪಡೆದು ನಿತ್ಯ ಸುಖಿಯಾದನು ಅಂತ ಬರ್ಕೊಂಬಂದರು. ಏನು ರಕ್ತ ಎಲ್ಲಿನೊಳಗಿರ್ತಕ್ಕಂಥ ದೇಹದೊಳಗಿರ್ತಕ್ಕಂಥ ರಕ್ತ, ಮಾಂಸ, ಚರ್ಮ ಎಲ್ಲ ಹೋತು. ಎಲಿವಿನ ಹಂದ್ರ ಒಂದ ನಿಂತು ಭೃಂಗಿದು ಗಾಳಿ ಬೀಸಿಬಿಟ್ಲು, ದೊಡ್ಡ ಬಿರುಗಾಳಿ ಬಿಟ್ಲು. ಪಾರ್ವತಿ ಹಾರಿ ಹೋಗಲಿ ಹತ್ತಾರ ಅಂತ ಪರಮಾತ್ಮನ ಭಕ್ತಿ ಮಾಡಿದ್ರಿಂದ ಪರಮಾತ್ಮ ಏನು ಮಾಡ್ಯ ಅಂದ್ರೆ ಮತ್ತೊಂದು ಕಾಲ ಕೊಟ್ಟ. ಮುಕ್ಕಾಲ ಭೃಂಗಿ ಅಂತ ಅಂದಿನಿಂದ ಅವಾಗ ಹೆಸರಾತು. ಅದು ನಮ್ಮ ಭೂಲೋಕದೊಳಗೆ ಏನಾಯ್ತು ಅಂದ್ರೆ ರೈತರು ತೂರುವಂಥ ಮೆಟ್ಟಾಗಿ, ಮೊದಲು ನೋಡಿದರೆ ನೀವು ಎದ್ದು ತೂರ್ತಿದ್ರು ನೋಡು, ಆ ಮೆಟ್ಟನ ಭೃಂಗಿ ಒಂದು ಅದು ಇಲ್ಲಿ ಕುರು ಆದವು. ಪರಮಾತ್ಮ ಮತ್ತೊಂದು ಕಾಲು ಬಟ್ಟ, ಗಾಳಿ ಬಿಟ್ಟರು 3 ಕಾಲ ಅಂದರೆ ಹಾರೋದು ಯಾವಾಗ? ಅವಾಗ ಹಾರಲ್ಲ. ಹಿಂಗೆ ಭಕ್ತಿ ಮಾಡಿದ ಭೃಂಗಿಯನ್ನು ಪರಮಾತ್ಮ ಕಾಯ್ದ. ಅದಕ್ಕೆ ನಾವು ನೀವೆಲ್ಲರೂ ಅಂತ ಗುರುದೇವನ ಪರಮಾತ್ಮನ ಭಕ್ತಿಯನ್ನು ಮಾಡಿದಾದರೆ ಕಾಲನನ್ನು, ಕರ್ಮವನ್ನು, ಮಾಯೆಯನ್ನು ಗೆದ್ಯಾಕೆ ಬರ್ತದಂತ